ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ರಾಜ್ಯದಲ್ಲಿ 2 ದಿನಗಳಿಂದ ನಡೆದಂಥ ಕೆಲಸ ಕಾರ್ಯ ವೈಖಾರ್ಯ ಗನಂದಾರಿ ಕೆಲಸ ಇಡೀ ದೇಶವೇ ಕೂಡ ನೋಡ್ತಾ ಇತ್ತು. ಪೊಲೀಸ್ ಅಂದ್ರೆ ಒಂದು ಕಾಲದಲ್ಲಿ ಭಯ ಇತ್ತು. ಮನೆ, ಮಠ, ಕುಟುಂಬಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಎಲ್ಲದಕ್ಕೂ ಕೂಡ ಭಯ ಇತ್ತು. ಆದರೆ ಇವತ್ತು ಪೊಲೀಸ್ ಅಂದ್ರೆ ಭಯನೇ ಇಲ್ದಂಗೆ ಆಗ್ಬಿಟ್ಟಿದೆ. ಜನರನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಪೊಲೀಸ್ ಇವತ್ತು ಜನರಿಗೆ ಅವಮಾನ ಮಾಡೋಂಥ ಕೆಲಸಗಳು ಮಾಡ್ತಾ ಇದೆ. ಇವತ್ತು ಈ ಕೆಲಸ ಕಾರ್ಯ ಇವ್ರು ಮಾಡಿರ್ತಕ್ಕಂಥ ಗನಂದಾರಿ ಕೆಲಸ ಇಡೀ ದೇಶವೇ ಕ್ಯಾಕರಿಸಿ ಮಕ್ಕದ ಮೇಲೆ ಹೋಗಿತಾ ಇದೆ. ಇದೆಲ್ಲದಕ್ಕೂ ಕಾರಣ ಸರ್ಕಾರಗಳೇ. ಈ ಸರ್ಕಾರ ಬಂದ ಮೇಲೆ ಪೊಲೀಸ್ ಇಲಾಖೆಗೆ 2 ವರ್ಷ ಮಾಡ್ತು. ಮೊದಲು 1 ವರ್ಷ ಆಯ್ತು. ಒಂದು ಠಾಣೆಗೆ ಬಂದ ಮೇಲೆ ಒಬ್ಬ ಅಧಿಕಾರಿ 1 ವರ್ಷ ಮುಗಿಸ್ಕೊಂಡು ಕೆಲಸ ಇನ್ನೊಂದು ಕಡೆ ಎತ್ತಂಗಡಿ ಮಾಡಬೇಕು. ಆವಾಗ ಆ ಠಾಣೆಯಲ್ಲಿ ಕೆಲಸ ಕಾರ್ಯಗಳು ಅವನ ಪಾಡಿಗೆ ಅವ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. 2 ವರ್ಷಗಳು ಯಾವತ್ತು ಮಾಡಿದ್ರು ಅಲ್ಲಿ ಠಿಕಾನ ಹೊಡ್ಕೊಂಡು ಅಲ್ಲಿ ಒಂದು ಫ್ರೆಂಡ್ ಸರ್ಕಲ್ ಮಾಡಿಕೊಂಡು ಲೂಟಿ ಮಾಡೋದಕ್ಕೆ ಸ್ಕ್ಯಾಮ್ ಮಾಡ್ತಾರೆ. ಇವತ್ತು ಸುಮಾರು ಠಾಣೆಗಳಲ್ಲಿ 2 ವರ್ಷ ಅಧಿಕಾರಿಗಳು 3 ವರ್ಷ ಅಧಿಕಾರಿಗಳು ಒಂದೇ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರೆಲ್ಲ ಕೂಡ ಮಾಡ್ತಾ ಇರೋದು ಲೂಟಿ ನೋಡಿದ್ರೆ ದೊಡ್ಡ ಹಗರಣ ಅಂತ ಕೂಡ ಕಾಣ್ಬೋದು. ಇವತ್ತು 2.5 ವರ್ಷಗಳಿಂದ ಸುಮಾರು ಜನರು ಲೂಟಿ ಮಾಡ್ತಾ ಇದ್ದಾರೆ. ಇವರೊಬ್ಬರೇನಲ್ಲ, ಹೆಂಗೋ ಇವರೊಬ್ಬರನ್ನ ಕೂಡ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟೋ ಪೊಲೀಸ್ ಠಾಣೆಗಳಲ್ಲಿ 2 ವರ್ಷ 3 ವರ್ಷ ಠಿಕಾನ ಮಾಡಿಕೊಂಡು ಕೆಲವು ಕಾಂಜಿ ಪಿಂಜಿಗಳನ್ನ ಕೈ ಇಟ್ಕೊಂಡು ಕೆಲಸ ಬರದಂಥವ್ರನ್ನ ಕೈ ಇಟ್ಕೊಂಡು ಅವ್ರ ಹತ್ರ ಡೈಲಿ ಒಂದಷ್ಟು ಹಣ ಲೂಟಿ ಮಾಡಿಕೊಂಡು ಬಡವರು ಹೊಟ್ಟೆ ಉಳಿರ್ತಕ್ಕಂಥ ಇತಿಹಾಸ ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇದೆ. ಯಾರಾದರೂ ಒಬ್ಬ ಬಡವರು ಹೋಗಿ FIR ಮಾಡಿದ್ರೆ FIR ಮಾಡಲ್ಲ. ಯಾವನೊಬ್ಬ ದೊಡ್ಡ ರಾಜಕಾರಣಿ ಆಗಿರ್ಬೋದು, ಒಬ್ಬ ದೊಡ್ಡ ಸಂಘಟನೆಯವರು ಆಗಿರ್ಬೋದು, ಬೇರೆಯವನಾಗಿರ್ಬೋದು, ಬಂದು ಅವರು ಅಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಇವ್ರ ಜೊತೆಯಲ್ಲಿ ಕೈ ಸಾಚಿಕೊಂಡು ಇಂಜಿಲ್ ಕಾಸಿಗೆ ಆಸೆಪಟ್ಟು ಎಷ್ಟೋ ಅಮಾಯಕರನ್ನ ಇವತ್ತು ಅವಮಾನ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಇದೆ. ಇವತ್ತು ಪೊಲೀಸ್ ಇಲಾಖೆಯವರು ಎಷ್ಟೋ ಜನರಿಗೆ ಮೋಸ ಮಾಡಿರ್ತಕ್ಕಂಥ ಇತಿಹಾಸ ಇದೆ. ಬಡವರ ಹತ್ರ ಒಡೆದು ಇವತ್ತು ಹಣ ವಸೂಲು ಮಾಡ್ತಕ್ಕಂಥ ಇತಿಹಾಸ ಇದೆ. ಅವೆಲ್ಲ ಕಣ್ಣಿಗೆ ಕಾಡದಂತೆ ಎಷ್ಟೋ ಕಾಣ್ತಾ ಇದ್ದಾವೆ. ಆದರೆ ಇವತ್ತು ಈ ಪೊಲೀಸ್ ಇಲಾಖೆ ಇದೆಯಲ್ಲ, ಇದರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಕೆಟ್ಟವರು ಇದ್ದಾರೆ. ಕೆಟ್ಟವರು 90 ಭಾಗ ಇದ್ದಾರೆ, ಒಳ್ಳೆಯವರು 10 ಭಾಗ ಇರ್ತಾರೆ. ಆದರೆ ಇಂಥ ಕೆಟ್ಟ ಕೆಲಸಗಳು ಮಾಡೋರು ಸುಮಾರು ಜನರು ಕಣ್ಣು ಕಾಣ್ತಾ ಇಲ್ಲ. ಯಾಕೋ ಇವರೊಬ್ರು ಕಾಣ್ಬಿಟ್ಟಿದ್ದಾರೆ. ಇವತ್ತು ಇಡೀ ದೇಶವೇ ಕ್ಯಾಕರ್ಸ್ ಮಕ್ಕಳ ಮೇಲೆ ಹೋಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಸರ್ಕಾರನೇ. ಈ ಸರ್ಕಾರ ಬಂದ ಮೇಲೆ ಜನರಿಗೆ ಏನೇನು ಕೊಡುಗೆಗಳು, ನಿಜವಾಗ್ಲೂ ಉಚಿತ ಭಾಗ್ಯಗಳು ಯಾವ ರೀತಿ ಕೊಟ್ಟರೋ ಅದೇ ರೀತಿ ಇವತ್ತು ಇಂಥ ಭಾಗ್ಯಗಳು ಕೂಡ ಜನರಿಗೆ ಕೊಡ್ತಾನೇ ಇದ್ದಾರೆ. ಇವರೆಲ್ಲ ಈ ರೀತಿ ಲಂಚ ತಗೊಳ್ಳೋಕ್ಕೆ, ಈ ರೀತಿ ಲೋಕಾಯುಕ್ತೆಗೆ ಸಿಗೋದಕ್ಕೆ ಕಾರಣ ಸರ್ಕಾರಗಳೇ ಹೊರತು ಬೇರೆ ಯಾರು ಕೂಡ ಇಲ್ಲ. ಇಂಥ ಅಧಿಕಾರಿಗಳು ಸುಮಾರು ಜನ 2.5 ವರ್ಷಗಳಿಂದ ಗ್ರಾಮ ಪಂಚಾಯತಿಯಿಂದ, ಜಿಲ್ಲಾ ಪಂಚಾಯತಿಯಿಂದ, ತಾಲೂಕ್ ಪಂಚಾಯತಿಯಿಂದ, ರಾಜ್ಯದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ಲಂಚಗಳು ಪಡಿತಾನೆ ಇದ್ದಾರೆ. ಇವ್ಯಾವು ಕೂಡ ನಮ್ಮ ಲೋಕಾಯುಕ್ತೆಗೆ ಕಾಣಲಿಲ್ವಾ? ನನ್ನ ಪ್ರಶ್ನೆ. ಇವತ್ತು ಲೋಕಾಯುಕ್ತವ್ರು ಮಾಡಿರ್ತಕ್ಕಂಥದ್ದು ಒಳ್ಳೆ ಕೆಲಸನೇ. ಎಸ್, ಇವತ್ತು ರಾಜ್ಯದಲ್ಲಿ ಲೋಕಾಯುಕ್ತ ಇದೆ ಅನ್ನೋದಕ್ಕೆ ಈ ವಿಡಿಯೋ ದೊಡ್ಡದಾಗಿ ವೈರಲ್ ಆಯಿತು. ಈ ವಿಡಿಯೋವನ್ನು ಮಾಡಿ ಇವತ್ತು ಇಡೀ ರಾಜ್ಯವೇ ನೋಡೋಂಥ ಮಟ್ಟ ಮಾಡಿದೆ ನಮ್ಮ ಲೋಕಾಯುಕ್ತೆ. ಎಸ್, ನೀವು ಮಾಡಿರ್ತಕ್ಕಂಥದ್ದು ಒಳ್ಳೆಯದೇ. ನೀವು ಕೆಟ್ಟದ್ದು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಮದೊಂದು ನಾನು ಸಣ್ಣ ಪ್ರಶ್ನೆ ಕೇಳ್ತೀನಿ ಲೋಕಾಯುಕ್ತ ಇಲಾಖೆಗೆ. ಎಷ್ಟೋ ಜನರು ಇವತ್ತು, ಎಷ್ಟೋ ಬಡವರು ಹೊಟ್ಟೆ ನೋಡಿದಂಥ ಅಧಿಕಾರಿಗಳು ಲಂಚವನ್ನು ತಗೊಂಡಿದ್ದಾರೆ. ಸುಮಾರು ಜನರು. ಇವರೊಬ್ಬರೇ ಯಾಕೆ ಇವತ್ತು ಐಡೆಂಟಿಫೈ ಆದರು? ಇವತ್ತು ಇವ್ರು ಮಾಡ್ತಕ್ಕಂಥ ಕೆಲಸ, ಈ ಪೊಲೀಸ್ 3 ಸ್ಟಾರ್ ಹಾಕ್ಕೊಂಡು ಒಂದು ಇನ್ಸ್ಪೆಕ್ಟರ್ ಆಗಿ, ಏನ್ರಿ ಸ್ವಾಮಿ ನೀವು ಮಾಡಿರೋ ಕೆಲಸ ಇವತ್ತು ನಿಮ್ಮ ಕುಟುಂಬನೇ ಬರ್ಣ ಆಯಿತು, ನೀವು ಬರ್ನಿಂಗ್ ಆಯಿತು. ಇವತ್ತು ನೀವೆಲ್ಲೋದ್ರೂ ಕೂಡ ನಿಮಗೆ ವ್ಯಾಲ್ಯೂನೇ ಇಲ್ಲ. ನೀವು ಇವತ್ತು ತಲೆ ಎತ್ತಿ ಬದುಕೋಂಗಿಲ್ಲ. ಹಂಗೆ ಮಾಡಿಬಿಟ್ರು ಇವತ್ತು ಲೋಕಾಯುಕ್ತೆ. ಎಸ್, ಲೋಕಾಯುಕ್ತೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ. ಆದರೆ ಜೊತೆಗೆ ಲೋಕಾಯುಕ್ತವರು ಇನ್ನೊಂದು ಮಾಡಬೇಕು. ಇದೇ ಕೆಲಸವನ್ನು ಇವತ್ತು ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಇವತ್ತು ರಾಜಕಾರಣಿಗಳು ಎಷ್ಟೋ ಜನರು ಇವತ್ತು ಅಧಿಕಾರಿಗೆ ಬಂದಾಗ ಕೋಟಿ ಲೂಟಿ ಕೊಳ್ಳೆ ಹೊಡಿತಾ ಇದ್ರಲ್ಲ, ಅಂಥವ್ರನ್ನ ನಮ್ಮ ಲೋಕಾಯುಕ್ತ ಯಾಕೆ ಇವತ್ತು ಒಂದು ಮಟ್ಟ ಆಗಬಾರ್ದು? ಇವತ್ತು ಕಾನೂನಲ್ಲಿ ನಮ್ಮ ಸಮಾಜದಲ್ಲಿ ಲೋಕಾಯುಕ್ತವರು 2 ಕೆಲಸ ಮಾಡಬೇಕು. ಒಂದು, ಸರ್ಕಾರಿ ಅಧಿಕಾರಿಗಳು ಲಂಚ ಹಿಡಿಬೇಕು, ಅವ್ರನ್ನ ಮಟ್ಟ ಆಗಬೇಕು. 2ನೇದು, ಇವತ್ತು ಏನು ನೀವು ಹಿಡಿದಿದ್ದೀರ, ಇದೇ ಇನ್ಸ್ಪೆಕ್ಟರ್ನ ಯಾವ ರೀತಿ ಹಿಡಿದ್ರಿ ಅದೇ ರೀತಿ ಕೂಡ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಹಿಡೀರಿ. ಇವತ್ತು ಮೊದಲು ನಮ್ಮ ರಾಜಕಾರಣಿಗಳು ಏನಾದರೂ ಲಾಕ್ ಆದರೆ ಇವತ್ತು ಎಷ್ಟೋ ಜನರು, ಎಷ್ಟೋ ಬಡವರು, ಎಷ್ಟೋ ಕ್ಷೇತ್ರಗಳು ಉದ್ಧಾರ ಆಗ್ತದೆ. ಇವತ್ತು ಇವ್ರು ಮಾಡ್ತಕ್ಕಂಥ ಕೆಲಸ ಇಡೀ ದೇಶವೇ ಕ್ಯಾಕರ್ಸ್ ಮಕ್ಕದ ಮೇಲೆ ಹೋಗಿತಾ ಇದೆ. ಇದೊಂದು ದೊಡ್ಡ ತಪ್ಪು ಕೆಲಸ. ಆದರೆ ಇಂಥ ಕೆಲಸ ನಮ್ಮ ರಾಜಕಾರಣಿಗಳು ಕೂಡ ಮಾಡ್ತಾ ಇದ್ದಾರೆ. ಇವ್ರು ಮಾಡಿದ ಅಪ್ಟ್ರಲ್ಲು 5 ಲಕ್ಷ, 4 ಲಕ್ಷಕ್ಕೆ ಬೇಡಿಕೆ, 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು, 1 ಲಕ್ಷ ತಗೊಂಡ್ರು, 4 ಲಕ್ಷ ತಗೊಳ್ಳೋಗಿ ಹಿಡಿದ್ರು.
ಓಕೆ, ಎಸ್, ಇದೇ ರೀತಿ ನಮ್ಮ ಲೋಕಾಯುಕ್ತೆಯವರು ರಾಜಕಾರಣಿಗಳೇನಾದರೂ ಹಿಡಿದ್ರೆ ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ ಎಷ್ಟು ಅಭಿವೃದ್ಧಿ ಆಗುತ್ತೆ ಅಂದರೆ ಮತ್ತೆ ನಮಗೆಲ್ಲೋ ಒಂದು ಕಡೆ ಸ್ವಾತಂತ್ರ್ಯ ಬಂದಂಗೆ ಆಗುತ್ತೆ. ನಾನಿವತ್ತು ಲೋಕಾಯುಕ್ತೆಗೆ ಒಂದು ಪ್ರಶ್ನೆ ಸಣ್ಣದಾಗಿ ಆಗ್ತಾ ಇದ್ದೀನಿ. ನೀವು ಇವತ್ತು ಅಧಿಕಾರಿಗಳನ್ನ ಯಾವ ರೀತಿ ಹಿಡಿತಾ ಇದ್ದೀರಾ, ಇಂಥ ಕೆಟ್ಟ ಕೆಲಸಗಳನ್ನು ಯಾವ ರೀತಿ ನೀವು ಹಿಡಿತಾ ಇದ್ದೀರಾ, ಅದೇ ರೀತಿ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು ಕೊಳ್ಳೆ ಹೊಡಿತಾ ಇದ್ದಾರೆ ಸರ್. ಕೋಟಿ ಕೋಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವತ್ತು ದುಡ್ಡು ಎಲ್ಲಿದೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಆಸ್ತಿ ಅಂತಸ್ತು ಎಲ್ಲಿದೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ತಿಂಡಿ ತೇಗ್ತಾ ಇದ್ದಾರೆ. ಅಂಥವ್ರನ್ನ ಮಟ್ಟ ಹಾಕೋದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾಮಿ, ಒಂದು ಸ್ಕ್ಯಾಮ್ ಮಾಡಿ ರಾಜಕಾರಣಿಗಳ ಮಟ್ಟ ಹಾಕಿದ್ರೆ ದೇಶ ಉದ್ಧಾರ ಆಗುತ್ತೆ. ಇವತ್ತು ಲೋಕಾಯುಕ್ತವ್ರು ಏನಾದರೂ ರಾಜಕಾರಣಿಗಳನ್ನ ಈ ರೀತಿ ಹಿಡಿದ್ರೆ ಇವತ್ತು ಪ್ರತಿ ರಸ್ತೆ ಕೂಡ ಚಿನ್ನದ ರಸ್ತೆಗಳಾಗ್ಬಿಡುತ್ತೆ. ಬಡವರು ಶ್ರೀಮಂತರಾಗ್ತಾರೆ, ಶ್ರೀಮಂತರು ಬಡವರಾಗ್ತಾರೆ. ಮೊದಲು ನಮ್ಮ ಲೋಕಾಯುಕ್ತವರು ಇವತ್ತು ಯಾವ ರೀತಿ ಪೊಲೀಸರು ಹಿಡಿದ್ರು ರಾಜಕಾರಣಿಗಳ ಈ ರೀತಿ ಇಟ್ಟರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.